ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಯೂಶಲಾಗಿ ಆಸೆಯಿಂದ ತೊಗೊಂಡು ಬಂದೇ ಬರ್ತೀವಿ. ಇವಾಗ ಏನಾದರೂ ಜಾಸ್ತಿ ಸ್ವಲ್ಪನೇ ಮಾವಿನಕಾಯಿ ಇದೆ, ಅದು ವೇಸ್ಟ್ ಆಗುತ್ತೆ ಅಂತಂದರೆ ಇವಾಗ ಆಲ್ರೆಡಿ ಚಿತ್ರಾನ್ನ ಎಲ್ಲ ಮಾಡ್ಕೊಂಬಿಟ್ಟಿರ್ತೀವಿ. ಒಂದು 4-5 ಮಾವಿನಕಾಯಿ ಇದೆ, ವೇಸ್ಟ್ ಆಗುತ್ತೆ, ಅದನ್ನೆಲ್ಲ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಈಸಿಯಾಗಿ ಇನ್ಸ್ಟೆಂಟಾಗಿ ಪಿಕಲ್ಸ್ನ ಮಾಡ್ಕೊಳ್ಬೋದು. ಇಮಿಡಿಯೇಟಾಗಿ ಯೂಸ್ ಮಾಡೋದಕ್ಕೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದರಲ್ಲಿ ನಮ್ಮ ಮನೆಯಲ್ಲಿ ಒಂದು 4-5 ಮಾವಿನಕಾಯಿ ಚಿಕ್ಕದಿತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 20-25 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಯಾವ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಖಾರ ಮೆಣಸಿನ್ಕಾಯಿ ಹಾಕ್ಬೋದು, ಮತ್ತು ಇಲ್ಲಾಂದರೆ ಖಾರ ಕಡಿಮೆ ಇದ್ರೂ ಹಾಕ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಅಂತೂ. ಇನ್ಸ್ಟೆಂಟಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದನ್ನು ತೊಳೆದಾದ್ಮೇಲೆ ಕ್ಲೀನಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ವೈಪ್ ಮಾಡ್ಕೋಬೇಕು. ಈ ಉಪ್ಪಿನಕಾಯಿ ಯಾವುದೇ ಒಂದು ಉಪ್ಪಿನಕಾಯಿ ಮಾಡೋದ್ರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ನೀರಿನ ಅಂಶ ಇದ್ದರೆ ಬೇಗ ಉಪ್ಪಿನಕಾಯಿ ಹಾಳಾಗೋಗುತ್ತೆ. ಇದು ಮೇನ್ ಟ್ರಿಕ್ನ ಯೂಸ್ ಮಾಡಬೇಕು. ಉಪ್ಪಿನಕಾಯಿ ಯಾವುದೇ ಒಂದು ಉಪ್ಪಿನಕಾಯಿ ಮಾಡಬೇಕಾದ್ರೂ ಇವಾಗ ನಾನು ಮಾಡ್ತಾರೋ ಉಪ್ಪಿನಕಾಯಿ ಬಂದು ಆಲ್ಮೋಸ್ಟ್ 1 ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ನಾನು ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಒರೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಹಂಗೇನೆ. ತೇವಾಂಶ ಎಲ್ಲನೂ ಅದರಲ್ಲಿ ಇರೋದೆಲ್ಲನೂ ಕ್ಲೀನ್ ಆದಮೇಲೆ ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಇವಾಗ ಮಾವಿನಕಾಯಿನ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಪ್ರೊಸೆಸರಲ್ಲಿ ಹಾಕಿ ತೆರಿಯಾಗಿ ರುಬ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಮಾವಿನಕಾಯಿನೆಲ್ಲನೂ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಮಾವಿನಕಾಯಿ ಬಂದುಬಿಟ್ಟು ಯಾವಾಗಲೂ ಅಷ್ಟೇ ಕಟ್ ಮಾಡಿದ್ಮೇಲೂ ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡಬೇಕು. ಅದರಲ್ಲಿ ಕಟ್ ಮಾಡಿದ್ಮೇಲೂ ಸಹ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಯಾವುದೇ ಒಂದು ಕಾಯಿಗಳಾಗಲಿ ಕಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಗಾಳಿಗೆ ಹಾರಿದ್ರೆ ಸಾಕು, ಒಣಗೋಗುತ್ತೆ. ಗಾಳಿಗೆ ಆರಿದ್ಮೇಲೆ ಆಮೇಲೆ ಉಪ್ಪಿನಕಾಯಿ ಹಾಕೋದ್ರಿಂದ ಲೈಫ್ ಬರುತ್ತೆ. ಇವಾಗ ನಾವು ಉಪ್ಪಿನಕಾಯಿ ಅಂದರೆ ವರ್ಷಗಳಗಟ್ಟಲೆ ಇಟ್ಕೊಂಡಿರ್ತೀವಲ್ವ. ಹಾಗಾಗಿ ಏನು ಬೂಸ್ಟ್ ಹಿಡಿದಿರ ಎಲ್ಲ ಇರುತ್ತೆ. ಹಾಗಾಗಿ ಇದನ್ನು ಮೇಂಟೈನ್ ಮಾಡ್ಕೋಬೇಕು. ಮತ್ತು ಇವಾಗ ನಾನು ಮಸಾಲೆಗೆ ಅಂತ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಸಾಸಿವೆ ಒಂದು 2.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಒಂದು 3/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ ಏನು ಅಷ್ಟೊಂದು ಬೇಕಾಗಲ್ಲ. ಮತ್ತು ಇಲ್ಲಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ, 1 ಟೀ ಸ್ಪೂನು. ಮತ್ತು ಉಪ್ಪು ಸಾಕಷ್ಟು. ಎಲ್ಲ ಮಸಾಲೆಗಳನ್ನೂ ಡ್ರೈ ಫ್ರೈ ಮಾಡ್ಕೋಬೇಕು. ಅದು ಚಟಪಟ ಅಂತ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು. ಅದರ ಘಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ ಅಂತಂದ್ರೇ ಎಲ್ಲ ಗೊತ್ತಾಗ್ಬಿಡುತ್ತೆ ಉಪ್ಪಿನಕಾಯಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಅಷ್ಟು ಚೆನ್ನಾಗಿ ಘಮ ಬರುತ್ತೆ. ಜೀರಿಗೆ ಹುರ್ಕೊಂಡೆ ಮತ್ತು ಸಾಸಿವೆನೂ ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಜಾಸ್ತಿ ಫ್ಲೇಮ್ ಇಟ್ಟರೆ ಬಟ್ ಸೀದೋದ ಥರ ಆಗೋಗುತ್ತೆ. ಉಪ್ಪಿನಕಾಯಿ ಮತ್ತು ಕಲರು ಚೇಂಜ್ ಆಗಿಬಿಡುತ್ತೆ ನಾವೇನಾದರೂ ಜಾಸ್ತಿ ಕಪ್ಪಾಗಿ ಹುರ್ಕೊಂಡ್ಬಿಟ್ರೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು, ಡ್ರೈ ಫ್ರೈಯೇ ಮಾಡ್ಕೋಬೇಕು. ಇದಕ್ಕೆಲ್ಲ ಎಣ್ಣೆ ಎಲ್ಲ ಏನು ಯೂಸ್ ಮಾಡೋಂಗಿಲ್ಲ. ಜಸ್ಟ್ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಸಾಸಿವೆ ಮತ್ತು ಇನ್ನು ಜೀರಿಗೆ, ಮೆಂತ್ಯ ಎಲ್ಲನೂ ಸಹ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಥರ ಚಟ್ಪಟ ಅನ್ನೋ ಥರ ಬರಬೇಕು. ಎಲ್ಲನೂ ಒಂದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಯಾಕಂದರೆ ನಾನು ಎಲ್ಲನೂ ಒಂದೇ ಸರಿ ಹಾಕಿ ಮಿಕ್ಸಿ ಗ್ರೈಂಡ್ಗೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹಾಕ್ತೀನಿ. ಇವಾಗ ಮೆಂತ್ಯನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಅಷ್ಟು ಚೆನ್ನಾಗಿ ಚಟಪಟ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಬ್ರೌನ್ ಕಲರ್ ಆಗಬೇಕು, ತುಂಬ ಬ್ಲ್ಯಾಕ್ ಆಗೋವರೆಗೂ ಬಿಡಬಾರ್ದು. ಯಾವುದೇ ಒಂದು ಮಸಾಲೆನ ಹುರ್ಕೊಳ್ಬೇಕಾದ್ರೆ ತುಂಬ ಜಾಸ್ತಿ ಬ್ಲ್ಯಾಕ್ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ, ವಾಸನೆಯೂ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಪಟಪಟ ಅಂತ ಸೌಂಡು ಬರುತ್ತೆ. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ ಮಸಾಲೆಗಳು. ಈ ಥರ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಪ್ಯಾನಲ್ಲಿ ನೋಡಿ, ಥರ ಪಟಪಟ ಅಂತ ಅಂದ್ಬಿಟ್ಟು ಸಿಡಿತಾ ಇರುತ್ತೆ. ಸಿಡಿದಾಗ ಸ್ವಲ್ಪ ಹುರಿದು ಸ್ವಲ್ಪ ತೊಗೊಂಡ್ರೆ ಸಾಕು. ಇಷ್ಟು ಬ್ರೌನಿಶ್ ಆದರೆ ಅಷ್ಟು ಸಾಕಾಗುತ್ತೆ. ಈ ಪೌಡ್ರನ್ನ ಎಲ್ಲನೂ ಒಂದರಲ್ಲೇ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಬರೀ ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯ ಕಾಳು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಒಂದು ಪ್ರೊಸೆಸರಲ್ಲಿ ಹಾಕಾದರೂ ಇದು ಮಾಡ್ಬೋದು, ಇಲ್ಲ ಮಿಕ್ಸರ್ ಜಾರಲ್ಲಾದರೂ ಹಾಕಿ ತೆರಿಯಾಗಿ ರುಬ್ಕೋಬೋದು. ತೆರಿಯಾಗಿದ್ದರೆ ಸಾಕು, ಜಾಸ್ತಿ ತೆರಿಯಾಗಿ. ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ
ಮಾವಿನಕಾಯಿ ಪೀಸಸ್ ಸಣ್ಣದಾಗಿರೋದ್ರಿಂದ ಬೇಗ ಹಿಂಡ್ಕೊಳ್ಳುತ್ತೆ ಮಸಾಲೆಗೆ. ಹಾಗಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಏನಾದರೂ ನಾವು ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಉಪ್ಪಿನಕಾಯಿ ಬೇಕು ಮಾಡ್ಕೊಳ್ತೀವಿ ಅಂತಂದರೆ ಸೊ ದೊಡ್ಡ ಪೀಸಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದಾಗಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದಾಗಿ ಸ್ವಲ್ಪ ತರಿಯಾಗಿ ಮಿಕ್ಸರ್ ಜಾರ್ಗೆ ಹಾಕಿ ಇದು ಮಾಡ್ಕೊಳ್ತೀನಿ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾನು ವೆಜಿಟೇಬಲ್ ಕಟರಿಂದ ಮಾಡ್ತಾಯಿದ್ದೀನಿ. ಸೊ ನೀವು ಮಿಕ್ಸರ್ ಜಾರ್ ಇದ್ದರೆ ಮಿಕ್ಸರ್ ಜಾರಲ್ಲಾದರೂ ಮಾಡ್ಬೋದು, ಇಲ್ಲ ಫುಡ್ ಪ್ರೊಸೆಸರ್ ಇದ್ದರೆ ಫುಡ್ ಪ್ರೊಸೆಸರಲ್ಲೂ ಸಹ ಮಾಡ್ಕೊಳ್ಬೋದು. ಇಷ್ಟು ಮಾತ್ರ ತೆರಿ ಆದರೆ ಸಾಕು. ಸೊ ನೋಡಿ, ಇದು ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೆ. ಸೊ ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ ತಗೊಂಡು ಅದನ್ನು ಸಹ ಚೆನ್ನಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಚೆನ್ನಾಗಿ ಕ್ಲೀನಾಗಿ ಫುಲ್ ಪೌಡರ್ ಆಗಿರಬೇಕು. ಸೊ ಪೌಡರ್ ಆಗಿದ್ದರೆ ಸೊ ಇದು ರೆಡಿ ಆಗಿರುತ್ತೆ. ಸೊ ಇನ್ನು ಒಗ್ಗರಣೆಗೆ ಎಣ್ಣೆ ಮತ್ತು ಸ್ವಲ್ಪ ಇಂಗು ಉಪ್ಪಿನಕಾಯಿಗೆ ಇಂಗು ಬಂದು ತುಂಬಾ ಒಳ್ಳೆಯದು. ಸೊ ಇಂಗು ಹಾಕೋದ್ರಿಂದಾಗಿ ಒಳ್ಳೆ ಘಮ ಬರುತ್ತೆ ಮತ್ತು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಆವಾಗಲೇ ನಾನು ಪ್ಯಾನ್ ಹುರಿಯೋಕ್ಕೆ ಯೂಸ್ ಮಾಡಿದ್ನೋ ಅದೇ ಪ್ಯಾನ್ನ ಯೂಸ್ ಮಾಡಿ ಸೊ ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆನ ಕಾಯಿಸ್ಕೊಳ್ಳೋಕ್ಕೆ ಸೊ ಒಂದು ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಉಪ್ಪಿನಕಾಯಿ ಎಲ್ಲ ಮಾಡಬೇಕಂತಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನ ತೊಗೊಳ್ಬೇಕು. ಸೊ ಎಣ್ಣೆ ಹಾಕಿ ಸ್ವಲ್ಪ ಅದು ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಚೆನ್ನಾಗಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಸೊ ನಾವು ಪೌಡರ್ ಎಲ್ಲ ಹಾಕಿರ್ತೀವಲ್ವ, ಅದನ್ನೆಲ್ಲ ಹಾಕಬೇಕಾದ್ರೆ ಮಸಾಲೆ ಕಪ್ಪಗಾಗಿಬಿಡುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿರುತ್ತೋ ಸೊ ಅಷ್ಟು ಒಳ್ಳೆಯದು. ಸೊ ಎಣ್ಣೆ ಬಂದು ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೋಬೇಕು. ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಸಾಸಿವೆ ಬೇಕಾಗುತ್ತೆ. ಸಾಸಿವೆ ಹಾಕಿ ಚಟ್ಪಟ ಅಂತ ಅನ್ನೋಷ್ಟರೊಳಗೆ ಸ್ವಲ್ಪ ಫ್ಲೇಮ್ನ ಆವಾಗ ಸ್ವಲ್ಪ ಮೀಡಿಯಮಿಂದ ಸ್ಲೋ ಮಾಡ್ಕೋಬೇಡಿ. ಏಕೆಂತಂದರೆ ಸ್ಲೋ ಮಾಡಿಕೊಂಡ್ರೆ ಮತ್ತು ನಮಗೆ ಎಣ್ಣೆ ಜಾಸ್ತಿ ಬಿಸಿ ಆಗೋದಿಲ್ಲ. ಸೊ ಮೀಡಿಯಮಲ್ಲೇ ಇರುತ್ತೆ. ಸೊ ಇವಾಗ ನಾನು ಸ್ಲೋ ಮಾಡಿಕೊಂಡು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಯೋಷ್ಟರೊಳಗೆ ಸಿಡ್ದಾದ್ಮೇಲೆ ಸೊ ನಾವು ಏನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲೆನೇ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಲೋ ಫ್ಲೇಮ್ ಮಾಡಿಕೊಂಡು ಇವಾಗ ನಾನು ಪೌಡರ್ನ ತಗೊಂಡು ಹಾಕ್ತಾಯಿದ್ದೀನಿ. ಫಸ್ಟು ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಏನು ಇಟ್ಕೊಂಡಿದ್ದೆ ಖಾರದ ಪುಡಿ ಮತ್ತು ಇದು ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ದ ಪೌಡರು ಹಾಕ್ತಾಯಿದ್ದೀನಿ. ಪೌಡರ್ ಹಾಕಿ ಸ್ವಲ್ಪ ಅದು ಜಾಸ್ತಿ ಬೇಗನೆ ಹಾಕ್ಬಿಟ್ಟು ಬೇಗನೆ ಅದನ್ನು ಫ್ರೈ ಮಾಡ್ಕೊಬಿಡಬೇಕು. ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಬ್ಲ್ಯಾಕ್ ಆಗಿಬಿಟ್ರೆ ಸೀದೋದಂಗೆ ವಾಸನೆ ಬಂದುಬಿಡುತ್ತೆ. ಉಪ್ಪಿನಕಾಯಿ ಟೇಸ್ಟ್ ಹಾಳಾಗೋಗ್ಬಿಡುತ್ತೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಸೈಡಲ್ಲಿ ಇಡಬೇಕು. ಸೊ ನಾನು ಏನೋ ಇಲ್ಲಿ ಚಾಪ್ ಮಾಡ್ಕೊಂಡಿದ್ನಲ್ವ ಮಾವಿನಕಾಯಿ ಮತ್ತು ಮೆಣಸಿನಕಾಯಿ ಎಲ್ಲನೂ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಮಸಾಲೆ ನಾವೇನು ಮಸಾಲೆ ಹುರ್ಕೊಂಡಿದ್ದೀವಿ ಅದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡಬೇಕು. ಬಿಸಿಯಾಗಿರೋದು ಮಾವಿನಕಾಯಿ ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ. ಸೊ ಇದೆಲ್ಲ ಮೇನ್ ಟ್ರಿಕ್ಸ್ ಉಪ್ಪಿನಕಾಯಿ ಮಾಡಬೇಕಂತಂದರೆ. ಸೊ ಹಾಗಾಗಿ ತಣ್ಣಗಾಗಿ ಬಿಟ್ಟು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕಲಿಸ್ಕೊಂಡು ಸೊ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ತಣ್ಣಗಾಗಿತ್ತು ಸೈಡಲ್ಲಿ ಆಲ್ರೆಡಿ. ಸೊ ಅದನ್ನು ಈ ಉಪ್ಪಿನಕಾಯಿಗೆ ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸೊ ನಾವು ಯಾವುದಾದ್ರೂ ಒಂದು ಕಂಟೈನರ್ಗೆ ಏರ್ಟೈಟ್ ಕಂಟೈನರ್ಗೆ ಇಲ್ಲ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲಿ ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಾರಲ್ಲಿ ಅಷ್ಟೇ ಯಾವುದೇ ರೀತಿ ತೇವಾಂಶ ಇರಬಾರ್ದು, ನೀರಿನ ಅಂಶ ಏನೂ ಇರಬಾರ್ದು. ಕ್ಲೀನಾಗಿ ಒರೆಸಿ ಆಮೇಲೆ ಹಾಕಬೇಕು. ಇದಕ್ಕೆ ಎಣ್ಣೆ ಎಲ್ಲ ಏನಾದರೂ ಸಾಕಾಗಿಲ್ಲ ಜಾಸ್ತಿ ಇಲ್ಲ ಅಂತಂದರೆ ಮತ್ತೇನೋ ಆ್ಯಡ್ ಮಾಡ್ಕೋಬೋದು. ಎಣ್ಣೆನ ಕಾಯಿಸ್ಬೇಕು ಅಂತ ಏನಿಲ್ಲ. ಎಣ್ಣೆನ ಜಸ್ಟ್ ಹಂಗೇನೆ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಎಣ್ಣೆ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಸೊ ಈ ಥರ ಕಂಟೈನರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಸಿ ರೆಸಿಪಿ. ಈ ಥರ ಜಾರಲ್ಲೇ ಹಾಕ್ಬಿಟ್ಟು ಇಲ್ಲಾಂದರೆ ಒಂದು ಬಾಟಲ್ ಕಂಟೈನರ್ ಗ್ಲಾಸ್ ಕಂಟೈನರಲ್ಲಿ ಹಾಕ್ಬಿಟ್ಟು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಈ ಥರ ಬಿಸಿಲಲ್ಲಿ ಒಂದು ಸ್ವಲ್ಪ ಇಟ್ಟರೆ ತುಂಬ ಒಳ್ಳೆಯದು. ಹಾಗೇನೂ ಯೂಸ್ ಮಾಡ್ಬೋದು. ಬಿಸಿಲಲ್ಲಿ ಇಟ್ಟರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ನಾನು ಯಾವಾಗಲೂ ಮಾಡಬೇಕಂದ್ರೆ ಏನು ಮಾಡ್ತೀನಿ ಅಂದರೆ ಈ ಥರ ಬಟ್ಟೆ ಕಟ್ಬಿಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿ, ಏಕೆಂದರೆ ಜಾರ್ಗೆ ಸ್ವಲ್ಪ ಮುಚ್ಚಳ ಅಷ್ಟು ಟೈಟಾಗಿರಲ್ಲ. ಸೊ ಹಾಗಾಗಿ ಬಟ್ಟೆ ಕಟ್ಬಿಟ್ಟು ಅದ್ರ ಮೇಲೆ ಮುಚ್ಚಳ ಇಟ್ಟು ಬಿಸಿಲಲ್ಲಿ 1 ದಿನ ಇಲ್ಲ 2 ದಿನ ಇಟ್ಟರೆ
ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕಂತಂದರೆ ಇದೇ ಥರ ಮಾಡ್ಕೊಳ್ಳೋದು. ಸೊ ಇದರಿಂದ ನಲ್ಲಿಕಾಯಿಂದನೂ ಸಹ ಇದೇ ಥರ ಮಾಡ್ಕೊಳ್ಬೋದು. ಸೊ ಇದನ್ನು 1 ದಿನ 2 ದಿನ ಬಿಸಿಲಲ್ಲಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದೆ ನೋಡಿ, ನಾನು ಇದಕ್ಕೆ ಮುಂಚೆ ಮಾಡಿದ್ದು ಉಪ್ಪಿನಕಾಯಿ. ಸೊ ಇಷ್ಟು ಖಾಲಿ ಆಗಿದೆ ಆಲ್ರೆಡಿ. ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಷ್ಟ ಆಗಿದ್ದರೆ.